ಆರ್ಸಿಬಿ ಹಾಗೂ ಪಂಜಾಬ್ ಕಿಂಗ್ಸ್ ನಡುವೆ ಹೈವೋಲ್ಟೇಜ್ ಮ್ಯಾಚ್ ನಡೆಯಲಿದೆ. ಚಂಡೀಗಢದಲ್ಲಿ ಮದಗಜಗಳ ಕಾಳಗ ನೋಡೋದಕ್ಕೆ ಕ್ರಿಕೆಟ್ ಫ್ಯಾನ್ಸ್ ಕಾತುರದಿಂದ ಕಾಯ್ತಾ ಇದ್ದಾರೆ. ಭರ್ಜರಿ ಫಾರ್ಮ್ನಲ್ಲಿ ಇರುವಂತಹ ಪಂಜಾಬ್ ಟೀಮ್ ಕೂಡ ಗೆಲ್ಲುವ ತವಕದಲ್ಲಿದೆ. ಇವತ್ತು ಗೆದ್ರೆ ಡೈರೆಕ್ಟ್ ಫೈನಲ್, ಸೋತರೆ ಮತ್ತೊಂದು ಚಾನ್ಸ್ ಇರಲಿದೆ. ಆದರೆ ಆರ್ಸಿಬಿ ಗೆದ್ದೇ ಗೆಲ್ಲುತ್ತೆ, ಈ ಸಲ ಕಪ್ ನಮ್ದೇ ಅಂತಿದ್ದಾರೆ ರಾಯಲ್ ಫ್ಯಾನ್ಸ್. ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಆರ್ಸಿಬಿ ಪಂಜಾಬ್ ಮಧ್ಯೆ ಹೈ ವೋಲ್ಟೇಜ್ ಮ್ಯಾಚ್. ಮದಗಜಗಳ ಕಾಳಗಕ್ಕೆ ಸಜ್ಜಾದ ಚಂಡೀಗಢದ ರಣಕಣ. ಇಂದು ಐಪಿಎಲ್ನ ಕ್ವಾಲಿಫೈಯರ್ ಪಂದ್ಯ ನಡೆಯಲಿದ್ದು, ಮೊದಲ 2 ಸ್ಥಾನದಲ್ಲಿರುವ ಪಂಜಾಬ್ ಕಿಂಗ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಡುವೆ ಸೆಣಸಾಟ ನಡೆಯಲಿದೆ. 2 ತಂಡಗಳು ಈವರೆಗೆ ಕಪ್ ಗೆದ್ದಿಲ್ಲ ಎಂಬುದು ವಿಶೇಷ. ಇಲ್ಲಿ ಗೆದ್ದವರು ಡೈರೆಕ್ಟ್ ಫೈನಲ್ ಪ್ರವೇಶ ಮಾಡಲಿದ್ದಾರೆ. ಸೋತವರಿಗೂ ಇನ್ನೊಂದು ಅವಕಾಶ ಸಿಗಲಿದೆ. ಇಂದಿನ ಪಂದ್ಯಕ್ಕೆ ಮಳೆಯ ಆತಂಕ ಕೂಡ ಇದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಕೊನೆಯ ಲೀಗ್ ಪಂದ್ಯದಿಂದ ಪ್ಲೇ ಆಫ್ ಪಂದ್ಯಗಳು ನಿರ್ಧಾರವಾಗಿವೆ. ಆರ್ಸಿಬಿ ಹಾಗೂ ಎಲ್ಎಸ್ಜಿ ನಡುವಿನ ಕೊನೆ ಪಂದ್ಯದ ಫಲಿತಾಂಶ ಬಂದ ಬಳಿಕ ಗುಜರಾತ್ ಟೈಟನ್ಸ್, ಪಂಜಾಬ್ ಕಿಂಗ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳ ಮುಂದಿನ ಪಂದ್ಯದ ಬಗ್ಗೆ ಮಾಹಿತಿ ಹೊರಬಿದ್ದಿದೆ. ಲಕ್ನೋ ವಿರುದ್ಧ ಜಯಬೇರಿ ಬಾರಿಸಿರುವ ಆರ್ಸಿಬಿ ಇವತ್ತು ಪಂಜಾಬ್ ಕಿಂಗ್ಸ್ ವಿರುದ್ಧ ಹೋರಾಡಲಿದೆ. ಲಕ್ನೋ ತಂಡದ ವಿರುದ್ಧ ಆರ್ಸಿಬಿ 228 ರನ್ಗಳನ್ನ ಚೇಸ್ ಮಾಡಿ ಗೆಲ್ಲುವ ಮೂಲಕ 19 ಪಾಯಿಂಟ್ಸ್ಗಳಿಂದ ಟೇಬಲ್ನಲ್ಲಿ 2ನೇ ಸ್ಥಾನ ಪಡೆದಿದೆ. ಮುಂಬೈ ಇಂಡಿಯನ್ಸ್ ಅಥವಾ ಗುಜರಾತ್ ವಿರುದ್ಧ ಕ್ವಾಲಿಫೈಯರ್ 2 ಪಂದ್ಯ ಇರಲಿದ್ದು, ಜೂನ್ 1ರಂದು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಫೈನಲ್ ಮ್ಯಾಚ್ ಕೂಡ ಇದೇ ಸ್ಟೇಡಿಯಂನಲ್ಲಿ ನಡೆಯುತ್ತದೆ. ಈ ಬಾರಿ ಪಂಜಾಬ್ ಕಿಂಗ್ಸ್ ಮತ್ತು ಆರ್ಸಿಬಿ ತಂಡಗಳಿಗೆ ಟ್ರೋಫಿ ಗೆಲ್ಲುವ ಅವಕಾಶ ಹೆಚ್ಚಿದೆ. 2 ತಂಡಗಳು ಉತ್ತಮ ಪ್ರದರ್ಶನ ನೀಡುತ್ತಿವೆ. ಮಳೆ ಬರದಿದ್ದರೆ ಪಂದ್ಯವು ರಣರೋಚಕವಾಗಿರಲಿದೆ. ಒಂದು ವೇಳೆ ಮಳೆ ಬಂದ್ರೆ ಪಂಜಾಬ್ ಕಿಂಗ್ಸ್ ತಂಡವು ರನ್ ರೇಟ್ ಆಧಾರದ ಮೇಲೆ ನೇರವಾಗಿ ಫೈನಲ್ ತಲುಪಲಿದೆ. ವಿಶ್ವನಾಥ್ ಹೊಸಕೆರೆ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.